ಇದು ಕೂಡ ಅಷ್ಟೇ, ಇದೊಂದು ಲೂಟಿ ಕತೆ, ಸುಲಭದಲ್ಲಿ ಅರ್ಥವಾಗದ ಕತೆ. ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸುವಂತ. 1938ರಲ್ಲಿ ದಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭ ಆಗುತ್ತೆ. ಮೊದಲ ಪ್ರಧಾನಿ ನೆಹರು ಈ ಪತ್ರಿಕೆ ಆರಂಭಿಸಿದ್ರು, ಪಕ್ಷಕ್ಕಾಗಿ ಮಾಡಿದ್ರು. ಆದರೆ 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ಥಗಿತಗೊಳ್ಳುತ್ತೆ. 2008ರಲ್ಲಿ ಮನೆವನ್ನು ಎಜಿಎಲ್ ಕಂಪನಿಯ ಭಾಗವಾಗಿತ್ತು ನ್ಯಾಷನಲ್ ಹೆರಾಲ್ಡ್. ಎಜಿಎಲ್ ಕಂಪನಿಗೆ ಕಾಂಗ್ರೆಸ್ ಪಕ್ಷ ಫಂಡ್ ಮಾಡ್ತಾ ಇತ್ತು. 2011 ಯಂಗ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ. ಈ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂಡ ಇರ್ತಾರೆ. ಇಬ್ಬರು ಕೂಡ 30% ಪಾಲು ಹೊಂದಿರ್ತಾರೆ. ಎಜಿಎಲ್ ಅನ್ನು ವಶಕ್ಕೆ ಪಡೆಯುವುದಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಏನಿದೆ ಅದನ್ನ ಸ್ಥಾಪನೆ ಮಾಡಲಾಯಿತಂತೆ. ಅತ್ತ ಸುಬ್ರಹ್ಮಣ್ಯಂ ಸ್ವಾಮಿ ಪಿಟಿಷನ್ ಫೈಲ್ ಮಾಡಿದ್ರು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಒಬ್ರು ನಿಜವಾಗ ಅವ್ರಿಗೊಂದು ಭಾರತ ರತ್ನ ಕೊಡ್ಬೇಕ್ರಿ, ನಿಜವಾಗ್ಲೂ ಕೊಡ್ಬೇಕು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರನ್ನೂ ಬಿಡಲ್ಲ, ಜಯಲಲಿತಾನೂ ಬಿಡಲ್ಲ, ಅವರನ್ನು ಬಿಡಲ್ಲ, ಎಲ್ಲರ ವಿರುದ್ಧ ಕೂಡ ನಿಜವಾಗಿ ಭಾರತದ ಸುಪುತ್ರ ಸುಬ್ರಹ್ಮಣ್ಯಂ ಸ್ವಾಮಿ. ರಾಜೀವ್ ಗಾಂಧಿ ಹತ್ರ ಇರ್ತಾರೆ, ರಾಜೀವ್ ಗಾಂಧಿ ವಿರುದ್ಧ ಹೋಗ್ತಾರೆ. ನರೇಂದ್ರ ಮೋದಿ ಅವರ ಹತ್ರ ಇರ್ತಾರೆ, ನರೇಂದ್ರ ಮೋದಿ ವಿರುದ್ಧ ಹೋಗ್ತಾರೆ. ಜಯಲಲಿತಾ ಜೊತೆ ಇರ್ತಾರೆ, ಜಯಲಲಿತಾ ವಿರುದ್ಧ ಹೋಗ್ತಾರೆ. ಇವ್ರದೆಲ್ಲರ ಬಂಡವಾಳ ಅವ್ರ ಕೈಗೆ ಸಿಕ್ಕಿದ್ದು ಪಕ್ಕ. ಇದೇನಾಗುತ್ತೆ ಗೊತ್ತಿಲ್ಲ. ಕೇವಲ 50 ಲಕ್ಷಕ್ಕೆ 90.25 ಕೋಟಿ ಆಸ್ತಿ ಖರೀದಿಯಾಗಿದೆಯಂತೆ. ಎಜಿಎಲ್ನ ಆಸ್ತಿ ಖರೀದಿಸಿದ ಯಂಗ್ ಇಂಡಿಯಾ ಲಿಮಿಟೆಡ್ ಈ ಹಗರಣ 5,000 ಕೋಟಿಯದ್ದು ಎನ್ನಲಾಗ್ತಾ ಇದೆ. ಇದು ಸಾಬೀತಾಗತ್ತಾ? ಆದ್ರೆ ಏನಾಗಬಹುದು? ಮುಟ್ಟುಗೋಲಾಗತ್ತಾ? ಎಲ್ಲ ಬಹಳ ಕುತೂಹಲಗಳಿದೆ. ಸುಲಭದಲ್ಲಿ ಪರಿಹಾರವಾಗುವಂಗೆ ಕಾಣ್ತಾ ಇಲ್ಲ. ಓಕೆ, ಇದು ಕೂಡ ಅಷ್ಟೇ, ಇದೊಂದು ಲೂಟಿ ಕತೆ, ಸುಲಭದಲ್ಲಿ ಅರ್ಥವಾಗದ ಕತೆ. ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸುವಂತ. 1938ರಲ್ಲಿ ದಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭ ಆಗುತ್ತೆ. ಮೊದಲ ಪ್ರಧಾನಿ ನೆಹರು ಈ ಪತ್ರಿಕೆ ಆರಂಭಿಸಿದ್ರು, ಪಕ್ಷಕ್ಕಾಗಿ ಮಾಡಿದ್ರು. ಆದರೆ 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ಥಗಿತಗೊಳ್ಳುತ್ತೆ. 2008ರಲ್ಲಿ ಮನೆವನ್ನು ಎಜಿಎಲ್ ಕಂಪನಿಯ ಭಾಗವಾಗಿತ್ತು ನ್ಯಾಷನಲ್ ಹೆರಾಲ್ಡ್. ಎಜಿಎಲ್ ಕಂಪನಿಗೆ ಕಾಂಗ್ರೆಸ್ ಪಕ್ಷ ಫಂಡ್ ಮಾಡ್ತಾ ಇತ್ತು. 2011 ಯಂಗ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ. ಈ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂಡ ಇರ್ತಾರೆ. ಇಬ್ಬರು ಕೂಡ 30% ಪಾಲು ಹೊಂದಿರ್ತಾರೆ. ಎಜಿಎಲ್ ಅನ್ನು ವಶಕ್ಕೆ ಪಡೆಯುವುದಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಏನಿದೆ ಅದನ್ನ ಸ್ಥಾಪನೆ ಮಾಡಲಾಯಿತಂತೆ. ಅತ್ತ ಸುಬ್ರಹ್ಮಣ್ಯಂ ಸ್ವಾಮಿ ಪಿಟಿಷನ್ ಫೈಲ್ ಮಾಡಿದ್ರು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಒಬ್ರು ನಿಜವಾಗ ಅವ್ರಿಗೊಂದು ಭಾರತ ರತ್ನ ಕೊಡ್ಬೇಕ್ರಿ, ನಿಜವಾಗ್ಲೂ ಕೊಡ್ಬೇಕು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರನ್ನೂ ಬಿಡಲ್ಲ, ಜಯಲಲಿತಾನೂ ಬಿಡಲ್ಲ, ಅವರನ್ನು ಬಿಡಲ್ಲ, ಎಲ್ಲರ ವಿರುದ್ಧ ಕೂಡ ನಿಜವಾಗಿ ಭಾರತದ ಸುಪುತ್ರ ಸುಬ್ರಹ್ಮಣ್ಯಂ ಸ್ವಾಮಿ. ರಾಜೀವ್ ಗಾಂಧಿ ಹತ್ರ ಇರ್ತಾರೆ, ರಾಜೀವ್ ಗಾಂಧಿ ವಿರುದ್ಧ ಹೋಗ್ತಾರೆ. ನರೇಂದ್ರ ಮೋದಿ ಅವರ ಹತ್ರ ಇರ್ತಾರೆ, ನರೇಂದ್ರ ಮೋದಿ ವಿರುದ್ಧ ಹೋಗ್ತಾರೆ. ಜಯಲಲಿತಾ ಜೊತೆ ಇರ್ತಾರೆ, ಜಯಲಲಿತಾ ವಿರುದ್ಧ ಹೋಗ್ತಾರೆ. ಇವ್ರದೆಲ್ಲರ ಬಂಡವಾಳ ಅವ್ರ ಕೈಗೆ ಸಿಕ್ಕಿದ್ದು ಪಕ್ಕ. ಇದೇನಾಗುತ್ತೆ ಗೊತ್ತಿಲ್ಲ. ಕೇವಲ 50 ಲಕ್ಷಕ್ಕೆ 90.25 ಕೋಟಿ ಆಸ್ತಿ ಖರೀದಿಯಾಗಿದೆಯಂತೆ. ಎಜಿಎಲ್ನ ಆಸ್ತಿ ಖರೀದಿಸಿದ ಯಂಗ್ ಇಂಡಿಯಾ ಲಿಮಿಟೆಡ್ ಈ ಹಗರಣ 5,000 ಕೋಟಿಯದ್ದು ಎನ್ನಲಾಗ್ತಾ ಇದೆ. ಇದು ಸಾಬೀತಾಗತ್ತಾ? ಆದ್ರೆ ಏನಾಗಬಹುದು? ಮುಟ್ಟುಗೋಲಾಗತ್ತಾ? ಎಲ್ಲ ಬಹಳ ಕುತೂಹಲಗಳಿದೆ. ಸುಲಭದಲ್ಲಿ ಪರಿಹಾರವಾಗುವಂಗೆ ಕಾಣ್ತಾ ಇಲ್ಲ. ಓಕೆ, ಇದು ಕೂಡ ಅಷ್ಟೇ, ಇದೊಂದು ಲೂಟಿ ಕತೆ, ಸುಲಭದಲ್ಲಿ ಅರ್ಥವಾಗದ ಕತೆ. ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸುವಂತ. 1938ರಲ್ಲಿ ದಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭ ಆಗುತ್ತೆ. ಮೊದಲ ಪ್ರಧಾನಿ ನೆಹರು ಈ ಪತ್ರಿಕೆ ಆರಂಭಿಸಿದ್ರು, ಪಕ್ಷಕ್ಕಾಗಿ ಮಾಡಿದ್ರು. ಆದರೆ 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ಥಗಿತಗೊಳ್ಳುತ್ತೆ. 2008ರಲ್ಲಿ ಮನೆವನ್ನು ಎಜಿಎಲ್ ಕಂಪನಿಯ ಭಾಗವಾಗಿತ್ತು ನ್ಯಾಷನಲ್ ಹೆರಾಲ್ಡ್. ಎಜಿಎಲ್ ಕಂಪನಿಗೆ ಕಾಂಗ್ರೆಸ್ ಪಕ್ಷ ಫಂಡ್ ಮಾಡ್ತಾ ಇತ್ತು. 2011 ಯಂಗ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ. ಈ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂಡ ಇರ್ತಾರೆ. ಇಬ್ಬರು ಕೂಡ 30% ಪಾಲು ಹೊಂದಿರ್ತಾರೆ. ಎಜಿಎಲ್ ಅನ್ನು ವಶಕ್ಕೆ ಪಡೆಯುವುದಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಏನಿದೆ ಅದನ್ನ ಸ್ಥಾಪನೆ ಮಾಡಲಾಯಿತಂತೆ. ಅತ್ತ ಸುಬ್ರಹ್ಮಣ್ಯಂ ಸ್ವಾಮಿ ಪಿಟಿಷನ್ ಫೈಲ್ ಮಾಡಿದ್ರು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಒಬ್ರು ನಿಜವಾಗ ಅವ್ರಿಗೊಂದು ಭಾರತ ರತ್ನ ಕೊಡ್ಬೇಕ್ರಿ, ನಿಜವಾಗ್ಲೂ ಕೊಡ್ಬೇಕು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರನ್ನೂ ಬಿಡಲ್ಲ, ಜಯಲಲಿತಾನೂ ಬಿಡಲ್ಲ, ಅವರನ್ನು ಬಿಡಲ್ಲ, ಎಲ್ಲರ ವಿರುದ್ಧ ಕೂಡ ನಿಜವಾಗಿ ಭಾರತದ ಸುಪುತ್ರ ಸುಬ್ರಹ್ಮಣ್ಯಂ ಸ್ವಾಮಿ. ರಾಜೀವ್ ಗಾಂಧಿ ಹತ್ರ ಇರ್ತಾರೆ, ರಾಜೀವ್ ಗಾಂಧಿ ವಿರುದ್ಧ ಹೋಗ್ತಾರೆ. ನರೇಂದ್ರ ಮೋದಿ ಅವರ ಹತ್ರ ಇರ್ತಾರೆ, ನರೇಂದ್ರ ಮೋದಿ ವಿರುದ್ಧ ಹೋಗ್ತಾರೆ. ಜಯಲಲಿತಾ ಜೊತೆ ಇರ್ತಾರೆ, ಜಯಲಲಿತಾ ವಿರುದ್ಧ ಹೋಗ್ತಾರೆ. ಇವ್ರದೆಲ್ಲರ ಬಂಡವಾಳ ಅವ್ರ ಕೈಗೆ ಸಿಕ್ಕಿದ್ದು ಪಕ್ಕ.
ಇದೇನಾಗುತ್ತೆ ಗೊತ್ತಿಲ್ಲ. ಕೇವಲ 50 ಲಕ್ಷಕ್ಕೆ 90.25 ಕೋಟಿ ಆಸ್ತಿ ಖರೀದಿಯಾಗಿದೆಯಂತೆ. ಎಜಿಎಲ್ನ ಆಸ್ತಿ ಖರೀದಿಸಿದ ಯಂಗ್ ಇಂಡಿಯಾ ಲಿಮಿಟೆಡ್ ಈ ಹಗರಣ 5,000 ಕೋಟಿಯದ್ದು ಎನ್ನಲಾಗ್ತಾ ಇದೆ. ಇದು ಸಾಬೀತಾಗತ್ತಾ? ಆದ್ರೆ ಏನಾಗಬಹುದು? ಮುಟ್ಟುಗೋಲಾಗತ್ತಾ? ಎಲ್ಲ ಬಹಳ ಕುತೂಹಲಗಳಿದೆ. ಸುಲಭದಲ್ಲಿ ಪರಿಹಾರವಾಗೋಂಗೆ ಕಾಣ್ತಾ ಇಲ್ಲ. ಓಕೆ, ಇದು ಕೂಡ ಅಷ್ಟೇ. ಇದೊಂದು ಲೂಟಿ ಕತೆ, ಸುಲಭದಲ್ಲಿ ಅರ್ಥವಾಗದ ಕತೆ. ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸುವಂತ. 1938ರಲ್ಲಿ ದಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭ ಆಗುತ್ತೆ. ಮೊದಲ ಪ್ರಧಾನಿ ನೆಹರು ಈ ಪತ್ರಿಕೆ ಆರಂಭಿಸಿದ್ರು, ಪಕ್ಷಕ್ಕಾಗಿ ಮಾಡಿದ್ರು. ಆದರೆ 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ಥಗಿತಗೊಳ್ಳುತ್ತೆ. 2008ರಲ್ಲಿ ಮೊನ್ನೆ ಎಜಿಎಲ್ ಕಂಪನಿಯ ಭಾಗವಾಗಿತ್ತು ನ್ಯಾಷನಲ್ ಹೆರಾಲ್ಡ್. ಎಜಿಎಲ್ ಕಂಪನಿಗೆ ಕಾಂಗ್ರೆಸ್ ಪಕ್ಷ ಫಂಡ್ ಮಾಡ್ತಾ ಇತ್ತು. 2011 ಯಂಗ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ. ಈ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂಡ ಇರ್ತಾರೆ. ಇಬ್ಬರು ಕೂಡ 30% ಪಾಲು ಹೊಂದಿರ್ತಾರೆ. ಎಜಿಎಲ್ ಅನ್ನು ವಶಕ್ಕೆ ಪಡೆಯುವುದಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಏನಿದೆ ಅದನ್ನ ಸ್ಥಾಪನೆ ಮಾಡಲಾಯಿತಂತೆ. ಆತ ಸುಬ್ರಹ್ಮಣ್ಯಂ ಸ್ವಾಮಿ ಪಿಟಿಷನ್ ಫೈಲ್ ಮಾಡಿದ್ರಿ. ಸುಬ್ರಹ್ಮಣ್ಯಂ ಸ್ವಾಮಿ ಒಬ್ರು ನಿಜವಾಗ ಅವ್ರಿಗೊಂದು ಭಾರತ ರತ್ನ ಕೊಡ್ಬೇಕ್ರಿ, ನಿಜವಾಗ್ಲೂ ಕೊಡ್ಬೇಕು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರನ್ನೂ ಬಿಡಲ್ಲ, ಜಯಲಲಿತಾನೂ ಬಿಡಲ್ಲ, ಅವರನ್ನು ಬಿಡಲ್ಲ, ಎಲ್ಲರ ವಿರುದ್ಧ ಕೂಡ. ನಿಜವಾಗಿ ಭಾರತದ ಸುಪುತ್ರ ಸುಬ್ರಹ್ಮಣ್ಯಂ ಸ್ವಾಮಿ. ರಾಜೀವ್ ಗಾಂಧಿ ಹತ್ರ ಇರ್ತಾರೆ, ರಾಜೀವ್ ಗಾಂಧಿ ವಿರುದ್ಧ ಹೋಗ್ತಾರೆ. ನರೇಂದ್ರ ಮೋದಿ ಅವರ ಹತ್ರ ಇರ್ತಾರೆ, ನರೇಂದ್ರ ಮೋದಿ ವಿರುದ್ಧ ಹೋಗ್ತಾರೆ. ಜಯಲಲಿತಾ ಜೊತೆ ಇರ್ತಾರೆ, ಜಯಲಲಿತಾ ವಿರುದ್ಧ ಹೋಗ್ತಾರೆ. ಇವ್ರದೆಲ್ಲರ ಬಂಡವಾಳ ಅವ್ರ ಕೈಗೆ ಸಿಕ್ಕಿದ್ದು ಪಕ್ಕ. ಇದೇನಾಗುತ್ತೆ ಗೊತ್ತಿಲ್ಲ. ಕೇವಲ 50 ಲಕ್ಷಕ್ಕೆ 90.25 ಕೋಟಿ ಆಸ್ತಿ ಖರೀದಿಯಾಗಿದೆಯಂತೆ. ಎಜಿಎಲ್ನ ಆಸ್ತಿ ಖರೀದಿಸಿದ ಯಂಗ್ ಇಂಡಿಯಾ ಲಿಮಿಟೆಡ್ ಈ ಹಗರಣ 5,000 ಕೋಟಿಯದ್ದು ಎನ್ನಲಾಗ್ತಾ ಇದೆ. ಇದು ಸಾಬೀತಾಗತ್ತಾ? ಆದ್ರೆ ಏನಾಗಬಹುದು? ಮುಟ್ಟುಗೋಲಾಗತ್ತಾ? ಎಲ್ಲ ಬಹಳ ಕುತೂಹಲಗಳಿದೆ. ಸುಲಭದಲ್ಲಿ ಪರಿಹಾರವಾಗೋಂಗೆ ಕಾಣ್ತಾ ಇಲ್ಲ. ಓಕೆ, ಇದು ಕೂಡ ಅಷ್ಟೇ. ಇದೊಂದು ಲೂಟಿ ಕತೆ, ಸುಲಭದಲ್ಲಿ ಅರ್ಥವಾಗದ ಕತೆ. ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸುವಂತ. 1938ರಲ್ಲಿ ದಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭ ಆಗುತ್ತೆ. ಮೊದಲ ಪ್ರಧಾನಿ ನೆಹರು ಈ ಪತ್ರಿಕೆ ಆರಂಭಿಸಿದ್ರು, ಪಕ್ಷಕ್ಕಾಗಿ ಮಾಡಿದ್ರು. ಆದರೆ 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ಥಗಿತಗೊಳ್ಳುತ್ತೆ. 2008ರಲ್ಲಿ ಮೊನ್ನೆ ಎಜಿಎಲ್ ಕಂಪನಿಯ ಭಾಗವಾಗಿತ್ತು ನ್ಯಾಷನಲ್ ಹೆರಾಲ್ಡ್. ಎಜಿಎಲ್ ಕಂಪನಿಗೆ ಕಾಂಗ್ರೆಸ್ ಪಕ್ಷ ಫಂಡ್ ಮಾಡ್ತಾ ಇತ್ತು. 2011 ಯಂಗ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ. ಈ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂಡ ಇರ್ತಾರೆ. ಇಬ್ಬರು ಕೂಡ 30% ಪಾಲು ಹೊಂದಿರ್ತಾರೆ. ಎಜಿಎಲ್ ಅನ್ನು ವಶಕ್ಕೆ ಪಡೆಯುವುದಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಏನಿದೆ ಅದನ್ನ ಸ್ಥಾಪನೆ ಮಾಡಲಾಯಿತಂತೆ. ಆತ ಸುಬ್ರಹ್ಮಣ್ಯಂ ಸ್ವಾಮಿ ಪಿಟಿಷನ್ ಫೈಲ್ ಮಾಡಿದ್ರಿ. ಸುಬ್ರಹ್ಮಣ್ಯಂ ಸ್ವಾಮಿ ಒಬ್ರು ನಿಜವಾಗ ಅವ್ರಿಗೊಂದು ಭಾರತ ರತ್ನ ಕೊಡ್ಬೇಕ್ರಿ, ನಿಜವಾಗ್ಲೂ ಕೊಡ್ಬೇಕು. ಈ ಸುಬ್ರಹ್ಮಣ್ಯಂ ಸ್ವಾಮಿ ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರನ್ನೂ ಬಿಡಲ್ಲ, ಜಯಲಲಿತಾನೂ ಬಿಡಲ್ಲ, ಅವರನ್ನು ಬಿಡಲ್ಲ, ಎಲ್ಲರ ವಿರುದ್ಧ ಕೂಡ. ನಿಜವಾಗಿ ಭಾರತದ ಸುಪುತ್ರ ಸುಬ್ರಹ್ಮಣ್ಯಂ ಸ್ವಾಮಿ. ರಾಜೀವ್ ಗಾಂಧಿ ಹತ್ರ ಇರ್ತಾರೆ, ರಾಜೀವ್ ಗಾಂಧಿ ವಿರುದ್ಧ ಹೋಗ್ತಾರೆ. ನರೇಂದ್ರ ಮೋದಿ ಅವರ ಹತ್ರ ಇರ್ತಾರೆ, ನರೇಂದ್ರ ಮೋದಿ ವಿರುದ್ಧ ಹೋಗ್ತಾರೆ. ಜಯಲಲಿತಾ ಜೊತೆ ಇರ್ತಾರೆ, ಜಯಲಲಿತಾ ವಿರುದ್ಧ ಹೋಗ್ತಾರೆ. ಇವ್ರದೆಲ್ಲರ ಬಂಡವಾಳ ಅವ್ರ ಕೈಗೆ ಸಿಕ್ಕಿದ್ದು ಪಕ್ಕ. ಇದೇನಾಗುತ್ತೆ ಗೊತ್ತಿಲ್ಲ. ಕೇವಲ 50 ಲಕ್ಷಕ್ಕೆ 90.25 ಕೋಟಿ ಆಸ್ತಿ ಖರೀದಿಯಾಗಿದೆಯಂತೆ. ಎಜಿಎಲ್ನ ಆಸ್ತಿ ಖರೀದಿಸಿದ ಯಂಗ್ ಇಂಡಿಯಾ ಲಿಮಿಟೆಡ್ ಈ ಹಗರಣ 5,000 ಕೋಟಿಯದ್ದು ಎನ್ನಲಾಗ್ತಾ ಇದೆ. ಇದು ಸಾಬೀತಾಗತ್ತಾ? ಆದ್ರೆ ಏನಾಗಬಹುದು? ಮುಟ್ಟುಗೋಲಾಗತ್ತಾ? ಎಲ್ಲ ಬಹಳ ಕುತೂಹಲಗಳಿದೆ. ಸುಲಭದಲ್ಲಿ ಪರಿಹಾರವಾಗೋಂಗೆ ಕಾಣ್ತಾ ಇಲ್ಲ. ಓಕೆ.